ನಮಸ್ಕಾರ ವೀಕ್ಷಕರೇ. ನಿನ್ನೆ ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ವೇಳೆಗೆ ರಾಜ್ಯದಲ್ಲಿ ನಡೆದಂಥ ಅಸಹ್ಯಕರ ಘಟನೆಯನ್ನು ನೀವೆಲ್ಲರೂ ನೋಡೇ ಇರ್ತೀರ. ಭಾರತದ ನೆಲದಲ್ಲಿಯೇ ನಿಂತು ಭಾರತ ದೇಶದ ವಿರುದ್ಧ ಘೋಷಣೆಯನ್ನು ಕೂಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಗೆ ಆತನ ನಾಯಕ ಸಪೋರ್ಟ್ ಮಾಡಿದಂಥ ರೀತಿ ನಿಜಕ್ಕೂ ಕೂಡ ಅಸಹ್ಯಕ ಹುಟ್ಟಿಸ್ತಕ್ಕಂಥದ್ದು. ಅಸಹ್ಯ ಅಷ್ಟೇ ಅಲ್ಲ, ಇದೊಂದು ಆತಂಕಕಾರಿ ಬೆಳವಣಿಗೆ. ಯಾವ ಪುರುಷಾರ್ಥಕ್ಕೆ ಇವನು ಪಾಕಿಸ್ತಾನಕ್ಕೆ ಜೈ ಅಂತ ಕೂಗಿದ ಅಂತಕ್ಕಂಥದ್ದನ್ನು ಎಲ್ಲರೂ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ತನ್ನ ಕಾರ್ಯಕರ್ತಕ್ಕೆ ಹೋಗಿದ್ದ ಒಂದು ಘೋಷಣೆ ತಪ್ಪು ಅಂತಕ್ಕಂಥ ಹೇಳೋ ಮನೋಭಾವನೆ ಆ ರಾಜ್ಯಸಭೆಯ ಗೆದ್ದಂಥ ಒಬ್ಬ ಆ ಮುಸ್ಲಿಂ ನಾಯಕನಿಗೆ, ಯಾರು ನಾಸೀರ್ ಹುಸೇನ್ ಅಂತಕ್ಕಂಥ ಒಬ್ಬ ಮುಟ್ಟಾಳನಿಗೆ ಅದೊಂದು ಅವನ ಬಾಯಲ್ಲೂ ಕೂಡ ಮಾತು ಬರಲಿಲ್ಲ. ನೋಡಿದ್ರಲ್ಲ, ಅವನು ನಾಸೀರ್ ಹುಸೇನ್ ಮಾಧ್ಯಮಗಳ ಮುಂದೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟ. ರಾಜ್ಯಸಭೆ ಇರ್ತಕ್ಕಂಥದ್ದು ಸಮಾಜ ಸೇವಕರನ್ನ, ಸಮಾಜದಲ್ಲಿ ಏನಾದರೂ ಸಾಧನೆಯನ್ನು ಮಾಡಿದಂಥವ್ರನ್ನ, ಸಾಧಕರನ್ನ, ಇನ್ನಿತರ ಉತ್ತಮ ಕೆಲಸಗಳನ್ನು ಮಾಡಿದವ್ರನ್ನ ಅಲ್ಲಿ ನೇಮಕ ಮಾಡಿ ಅವ್ರಿಗೊಂದು ಗೌರವ ಕೊಡೋದಕ್ಕೆ. ಇಂಥ ರೌಡಿ ಥರ ನಡವಳಿಕೆ ಇರ್ತಕ್ಕಂಥವ್ರನ್ನೆಲ್ಲ ತಗೊಂಡು ಬಂದು ಇವರು ಯಾವುದೋ ತಮ್ಮ ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋ ಕಾರಣಕ್ಕೆ ಇಂಥವ್ರಿಗೆಲ್ಲ ಟಿಕೆಟನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಇನ್ನೂ ಸಹ ಬುದ್ಧಿ ಕಲ್ತಿಲ್ಲ. ಸತತ 2 ಲೋಕಸಭಾ ಚುನಾವಣೆಯಲ್ಲಿ ಇವ್ರನ್ನ ಅಧಿಕೃತ ಏನು ವಿರೋಧ ಪಕ್ಷ ಆಗೋದಕ್ಕೂ ಕೂಡ ನಾಲಾಯಕ್ ಅಂತಕ್ಕಂಥ ತೀರ್ಮಾನಕ್ಕೆ ದೇಶದ ಜನ ಬಂದಿದ್ದಾರೆ. ಇನ್ನೂ ಕೂಡ ಕಾಂಗ್ರೆಸ್ಗೆ ಬುದ್ಧಿ ಬಂದಂತ ಕಂಡು ಬರ್ತಿಲ್ಲ. ಪಾಕಿಸ್ತಾನದ ವಿರುದ್ಧ ಘೋಷಣೆಯನ್ನ ಅದು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಕೂಗ್ತಾರೆ ಅಂದ್ರೆ ಇದಕ್ಕೆ ಅರ್ಥ ಆಯ್ತಾ? ಅವನು ಯಾವನ ಕೂಗಿದ ಬಿಡ್ರಿ ಅಥವಾ ಹೋಗ್ಲಿ, ಅವನನ್ನು ಸಮರ್ಥಿಸ್ಕೊಂತಕ್ಕಂಥ ಈ ನಾಯಕರುಗಳಿದಾರಲ್ಲ, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳ್ತಾರೆ, ಇದರಲ್ಲಿ ಕಾಂಗ್ರೆಸ್ ತಪ್ಪೇನೈತೆ, ಯಾವನೋ ಕೂಗಿದಾನೆ, ನೋಡೋಣ, ಮಾಡೋಣ, ತನಿಖೆ ಮಾಡ್ತೀವಿ, ಅವನ ಮೇಲೆ ಕ್ರಮ ಕೈಗೊಳ್ತೀವಿ. ಇದಾ ನಿಮ್ಮ ಜವಾಬ್ದಾರಿ? ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಅಸಹ್ಯ ಹುಡ್ಸುತ್ತೆ ನಿಮ್ಮಂತರನ್ನ. ಈ ಥರ ಏನು ನಮ್ಮ ದೇಶದ ನೆಲದಲ್ಲಿ ನಿಂತು, ನಮ್ಮ ದೇಶದ ಅನ್ನ ತಿಂದು, ನಮ್ಮ ದೇಶದ ನೀರು ಕುಡಿದು, ನಮ್ಮ ದೇಶದ ಎಲ್ಲ ಸೌಲಭ್ಯಗಳನ್ನ ಪಡೆದು ನಮ್ಮ ಶತ್ರು ದೇಶದ ಮಗಳಿಗೆ ಜೈಕಾರ ಕೂಗ್ತಾರಲ್ಲ, ಅಂಥವ್ರನ್ನ ನಡು ಬೀದಿಯಲ್ಲಿ ಗುಂಡಿಟ್ಕೊಳ್ಬೇಕು. ಸಿಕ್ಕದಕ್ಕೆ ಮೆಟ್ಟಲ್ಲಿ ಹೊಡಿಬೇಕು. ಹೋಗ್ರ, ನಿಮ್ಗೆ ಪಾಕಿಸ್ತಾನ ಅಷ್ಟು ಪ್ರೀತಿ ಇದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ನಿಮ್ಮನ್ನ ಯಾರ್ದಾರ ಕಟ್ಟಕ್ಕೆಲ್ಲಾರ ಇಲ್ಲಿ? ನಮ್ಮ ದೇಶದ ನೆಲದಲ್ಲಿ ನಿಂತು ನಮ್ಮ ದೇಶದ ವಿರುದ್ಧನೇ ನೀವು ಪಿತೂರಿ ಮಾಡ್ತೀರಾ? ಸ್ನೇಹಿತರೆ, ಇವರಿಗೆಲ್ಲ ಕಠಿಣ ಕ್ರಮ ಕೊಡಬೇಕು, ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಖಂಡಿತವಾಗ್ಲೂ ಇವರಿಗೆಲ್ಲ ಯೋಗಿ ಆದಿತ್ಯನಾಥ್ ಅವರ ಪಾಲಿಸನೆ ಕರೆಕ್ಟ್ ಅಂತ ಅನಿಸ್ತುತ್ತೆ. ಇವರಿಗೆ 2ನೇ ಆಪ್ಷನ್ನೇ ಕೊಡಂಗಿಲ್ಲ. ಇವ್ರನ್ನ ಬೀದಿಯಲ್ಲಿ ನಿಲ್ಲಿಸಿ ಸಿಕ್ಕುತ್ತ ಕಲ್ಲಲ್ಲಿ ಮೆಂಟಲ್ಲಿ ಹೊಡಿಬೇಕು. ಅವನು ರೌಡಿ ಥರ ಇರ್ತಕ್ಕಂಥ ಒಬ್ಬನ ಕರ್ಕೊಂಬಂದು ರಾಜ್ಯಸಭಾ ಸದಸ್ಯರನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರು. ಅವ್ನು ನೋಡಿರಲ್ಲ, ಪ್ರತಿಕ್ರಿಯೆ ಕೊಡ್ತಕ್ಕಂಥ ನಮ್ಮ ಸಂದರ್ಭದಲ್ಲಿ ಯಾವ ರೀತಿ ಮಾಧ್ಯಮಗಳ ಮೇಲೆ ಮುಗಿಬಿದ್ದ ಅಂತ. ಹೋಗ್ರೋ ಅಂತ ಹೇಳ್ತಾನೆ ಇವನು. ಏನು ಇವ್ರ ಅಪ್ಪನ ಮನೆಗೆ ಹೋಗಿ ಏನಾದ್ರು ಪ್ರಶ್ನೆ ಕೇಳ್ತೀರ ಅವನಿಗೆ? ಈ ರೀತಿಯ ಒಂದು ರೌಡಿಜಮ್ ಇರ್ತಕ್ಕಂಥ ನಡವಳಿಕೆ ಇರ್ತಕ್ಕಂಥ ಒಬ್ಬನ್ನ ರಾಜ್ಯಸಭೆಗೆ ಕಾಂಗ್ರೆಸ್ ಆರಿಸುತ್ತೆ ಅಂದರೆ ನಾಚಿಕೆ ಆಗ್ಬೇಕು ಇವರಿಗೆ. ಮೊನ್ನೆ ತಾನೇ ಯಾರು ಡಿ ಕೆ ಶಿವಕುಮಾರ್ ಅವರು ಯಾವುದೋ ಒಂದು ಸಭೆಯಲ್ಲಿ ಹೇಳಿದರು, ಇದು ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ, ನಾವು ನಿಮಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತೀವಿ, ನಾವು ಯಾವತ್ತೂ ನಿಮ್ಮ ಸಪೋರ್ಟಿಗೆ ಇರ್ತೀವಿ. ಹೌದು ಸ್ವಾಮಿ, ನೀವು ಈ ಥರ ಸಪೋರ್ಟ್ ಕೊಟ್ಟಿರೋದಕ್ಕೆ ಇವ್ರು ಇಷ್ಟಕ್ಕೊಂದು ಹೆಚ್ಕೊಂಡ್ರದು. ದೇಶನ ಯಾವ ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಯೋಚನೆಯಲ್ಲಿದ್ದೀರಿ ನೀವೆಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ದೇಶದ ಏಕತೆಗೆ, ದೇಶದ ಭದ್ರತೆಗೆ ಧಕ್ಕೆ ಬಂದರೆ ಖಂಡಿತವಾಗ್ಲೂ ಅಂಥವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಡಿ ಕೆ ಶಿವಕುಮಾರ್ ಅವರೇ, ನಾಚಿಕೆ ಆಗ್ಬೇಕು ನಿಮಗೆ. ಇಂಥ ಒಬ್ಬ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ನಿಮ್ಮದೇ ಕಾರ್ಯಕರ್ತನ ನೀವು ಸಮರ್ಥಿಸ್ಕೊಂತೀರಿ ಅಂದರೆ ನಿಮ್ಮ ಜನ್ಮಕ್ಕೆ. ಸ್ನೇಹಿತರೆ, ಖಂಡಿತವಾಗ್ಲೂ ದೇಶದಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಬ್ಬ ಮೋದಿಜಿಯವರ ಇಡೀ ವಿಶ್ವ
ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ. ಈಗ ಇಡೀ ವಿಶ್ವದ ದೊಡ್ಡ ದೊಡ್ಡ ರಾಷ್ಟ್ರಗಳೆಲ್ಲ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮೋದಿಜಿ ಅಂತ ಒಬ್ಬ ಪ್ರಬಲ ನಾಯಕನಿರ್ತಕ್ಕಂಥ ಭಾರತದಲ್ಲಿ ಆರ್ಥಿಕವಾಗಿ ಸದೃಢವಾಗಿದೆ ಅಂತಕ್ಕಂಥ ವರದಿಯನ್ನು ವಿಶ್ವಸಂಸ್ಥೆನೇ ನೀಡಿದೆ. ಇಂಥ ಸಂದರ್ಭದಲ್ಲಿ ಮೋದಿಜಿಯನ್ನು ವಿರೋಧ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಪಾಕಿಸ್ತಾನದ ಪರವಾಗಿ ಜೈ ಅನ್ನೋದು, ದೇಶದ ಭದ್ರತೆಗೆ ಧಕ್ಕೆ ತರತಕ್ಕಂಥ ಒಂದು ವಿಷಯಗಳಿಗೆ ಕೈ ಹಾಕೋದು ಬೇಕಾ? ಇವೆಲ್ಲ ದೇಶದ ಜನ ಈಗಾಗಲೇ ಕಾಂಗ್ರೆಸ್ಸನ್ನು ತಿರಸ್ಕರಿಸಿ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಕ್ಕೂ ಕೂಡ, ವಿರೋಧ ಪಕ್ಷದ ಸ್ಥಾನವನ್ನು ಪಡೆಯೋದಕ್ಕೂ ಕೂಡ ನೀವು ನಾಲಾಯಕ್ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇನ್ನೇನು ಲೋಕಸಭಾ ಚುನಾವಣೆ ಹತ್ರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಬೆಂಬಲಿಗರಿಗೆ ಬೆಂಬಲ ಕೊಡ್ತಕ್ಕಂಥದ್ದು, ದೇಶ ವಿರೋಧಿ ಹೇಳಿಕೆಗಳಿಗೆ ಸಮರ್ಥಿಸ್ಕೊಳ್ತಕ್ಕಂಥದ್ದು, ಏನು ಎತ್ತಲಾಗಿ ದೇಶ ತಗೊಂಡು ಹೋಗ್ತಾ ಇದ್ದೀರೋ ನೀವು, ಏನು ಕಥೆಯೋ? ನಿಮ್ಮನ್ನೆಲ್ಲ ಹಿಂಗೆ ಬೆಳೆಯಕ್ಕೆ ಬಿಟ್ಟರೆ ಖಂಡಿತವಾಗ್ಲೂ ದೇಶವನ್ನು ನೀವು ಇಬ್ಬಾಗ ಮಾಡೋರೆ, ನೀವು ಮಾಡೇ ಮಾಡ್ತೀರಿ. ನೀವು ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಕೇವಲ ಅಧಿಕಾರಕ್ಕಾಗಿ ದೇಶ ಪ್ರೇಮ ಇಲ್ಲದೆ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋದು, ದೇಶ ವಿರೋಧಿ ಚಟುವಟಿಕೆಗಳನ್ನ ಕೈಗೊಳ್ತಕ್ಕಂಥವ್ರ ನೀವು ಸಪೋರ್ಟಿವ್ ಹೋಗ್ತಿರಲ್ಲ ನೀವು. ಖಂಡಿತವಾಗ್ಲೂ ಇದು ಯೋಚನೆ ಮಾಡ್ತಕ್ಕಂಥ ವಿಷಯ. ಫಸ್ಟ್ ಅವ್ನು ಘೋಷಣೆಗೆ ಹೋಗಿದ್ದಾನಲ್ಲ, ಅವನಿಗೆ ಸಪೋರ್ಟ್ ಮಾಡೋ ನಿಮ್ಮಂಥ ರಾಜಕಾರಣಿಗಳಿಗೆ ಹೊಡಿಬೇಕು. ಖಂಡಿತವಾಗ್ಲೂ ಮುಂದೊಂದು ದಿನ ದೇಶದ ಜನ ರೊಚ್ಚಿಗೆ ಹೇಳ್ತಾರೆ, ನಿಮ್ಮೊಂದು ಸಿಕ್ಕುತ್ತಕ್ಕೆಲ್ಲ ಹೊಡಿತಾರೆ. ಇದೊಂದು ಎಚ್ಚರಿಕೆ ಇರಲಿ ನಿಮಗೆ. ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಪದೇ ಪದೇ ಎಡವಟ್ಟನ್ನು ಮಾಡ್ಕೊಂತ ನೀವು BJP ಮತ್ತು ಸಪೋರ್ಟ್ ಮಾಡದೆ ಏನು ಮಾಡ್ತಾರೆ ಜನ? ನೀವು ಈ ಥರ ತಾರತಿಗಡಿ ಕೆಲಸಗಳನ್ನು ಮಾಡಿದರೆ ಮತ್ತು ಅವ್ರಿಗೆ ಇರ್ತಕ್ಕಂಥ ಆಪ್ಷನ್ನೇ BJP. ನೀವು ಮುಂದಾದರೂ ಯೋಚನೆ ಮಾಡಿ ಸರಿಯಾಗಿ ನಡ್ಕೊಳ್ಳೋದು ಕಲ್ತ್ಕೊಳ್ರಿ. ಅವನು ಯಾವನ್ ನಿನ್ನೆಗ ಆ ವಿಧಾನಸಭೆಯಲ್ಲಿ ನಿಂತ್ಕೊಂಡು, ವಿಧಾನಸೌಧದ ಆವರಣದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನು ಕೂಗಿದ್ನೋ, ಅವನ್ನ ಫಸ್ಟ್ ಹಿಡಿದು ಬಂಧಿಸಿ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ಕೊಡೋದನ್ನು ಫಸ್ಟ್ ನೋಡ್ರಿ. ಓಟು, ರಾಜಕಾರಣ, ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ, ಯಾವ ಪಕ್ಷಕ್ಕೂ ಶಾಶ್ವತ ಅಲ್ಲ. ದೇಶದ ಏಕತೆ, ಸಮಗ್ರತೆ, ಭದ್ರತೆ ಇಂಪಾರ್ಟೆಂಟು. ಇದನ್ನು ಎಚ್ಚರಿಕೆ ಇಟ್ಕೊಂಡು ಅವನು ಫಸ್ಟ್ ಅವನನ್ನು ಬಂಧಿಸಿ, ಅವನಿಗಿಂತ ಮುಂಚೆ ಅವನು ಯಾರು ರಾಜ್ಯಸಭಾ ಸದಸ್ಯ ಗೆದ್ದದನ್ನಲ್ಲ, ನಾಸೀರ್ ಹುಸೇನ್, ಅವನ ವಿರುದ್ಧ ಫಸ್ಟ್ ಕ್ರಮ ಕೈಗೊಳ್ಳ್ರಿ. ನೀವು ಮಾಧ್ಯಮಗಳ ಮುಂದೆ ಮಾಧ್ಯಮಗಳಿಗೆ ಗದರಿಸ್ತಾನೆ ಇವನು. ಹಂಗಾದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ವಾ ನಿಮ್ಮ ಹತ್ರ? ಖಂಡಿತವಾಗ್ಲೂ ನಿಮಗೆ ದೇಶದ ಜನ ಬುದ್ಧಿ ಕಲಿಸ್ತಾರೆ. ಮೈಮೇಗೆ ಎಚ್ಚರಿಕೆ ಹಿಡ್ಕೊಂಡು ನಿಮ್ಮ ನಡವಳಿಕೆಗಳನ್ನ ತಿದ್ಕೊಂಡ್ರೆ ಸರಿ. ಇಲ್ಲಾಂದರೆ ಖಂಡಿತವಾಗ್ಲೂ ಮುಂದೊಂದು ದಿನ ನೀವು ನಿಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನು ಕಲ್ಪನೆಯನ್ನು ಕೂಡ ಆಗಲ್ಲ. ಸ್ನೇಹಿತರೆ, ಈ ಕಾಂಗ್ರೆಸ್ನ ಈ ದೇಶ ವಿರೋಧಿ ನೀತಿಯ ವಿರುದ್ಧ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ಜೈ ಭಾರತ್ ಮಾತಾ.